ಈಗ ಈ ಪರ್ಮನೆಂಟ್ ಬಂದು ಜನ ಇವತ್ತು ನೆಮ್ಮದಿ ಹಾಳಾಗಿದೆ. ಅದರಿಂದ ನಾವು ಟೂರಿಂಗ್ ಟಾಕೀಸೇ ಇರ್ತೀವಿ. ನೀವು ಪರ್ಮನೆಂಟ್ ಇದ್ದೀರಲ್ಲಪ್ಪ, ಜನ ಕೊಟ್ಟವರಲ್ಲ, ಗೌರವಿತವಾಗಿ ಕೆಲಸ ಮಾಡಿ ಅಷ್ಟೇ. ಸರ್ ಸುಮಲತಾ ಅವರು ಏನು ಹೇಳಿದ್ರು ಸರ್ ನಿನ್ನೆ ಭೇಟಿ? ನಾವು ನಾಳೆ ಹೇಳ್ತಾರೆ ಬಿಡೋಣ, 3ನೇ ತಾರೀಕು ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಅವ್ರ ಅಂತಿಮ ನಿರ್ಣಯ ಅವ್ರು ಮಾಡ್ತಾರೆ. ಅವ್ರ ಅಭಿಮಾನಿಗಳ ಭಾವನೆಗಳಿಗೆ ಅವ್ರು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ. ಅಮಿತ್ ಶಾ ಅವರು ನಾಳೆ ಬರ್ತಾ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ರ್ಯಾಲಿ ಚನ್ನಪಟ್ಟಣದಲ್ಲಿದೆ, ರೋಡ್ ಶೋ ಇದೆ. ಅದ್ರ ಜೊತೆಗೆ 5 ಲೋಕಸಭಾ ಕ್ಷೇತ್ರಗಳ ಕಾರ್ಯಕರ್ತರುಗಳ ಒಂದು ಸಮಾವೇಶ ಇಟ್ಕೊಂಡಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ. ಬೆಳಗ್ಗೆ ಕೆಲವು ಮುಖಂಡರುಗಳನ್ನ ಕರೆದು ಚುನಾವಣೆಯ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಸರ್ ಒಂದೇ ವಾರದಲ್ಲಿ ಮೈಸೂರಿಗೆ 3 ಸತಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರ ಕಾರ್ಯಕರ್ತರು ಏನಿರ್ಬೋದು ಸರ್? ಅವರು 3 ಬಾರಿ ಅಲ್ಲ 30 ಬಾರಿ ಭೇಟಿ ಕೊಟ್ಟರು. ಮೈಸೂರು BJP ಮತ್ತು JDSನ ಅಭ್ಯರ್ಥಿ ಗೆಲ್ತಕ್ಕಂಥಲ್ಲಿ ಯಾವ ಸಂಶಯ ಇಲ್ಲ. ಸರ್ ನಿಂಗಪ್ಪ ಅವರು ಮತ್ತೆ ರಾಜೀನಾಮೆ ಕೊಟ್ಟು JDS ಬರ್ತಾರೆ, ನಾಳೆ ಪಾರ್ಟಿ ಸೇರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.